ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮೆಟಲರ್ಜಿ ಚಾಪ್ಟರ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ಶುರು ಮಾಡಿದ್ದೆ. ಅದರಲ್ಲಿ ಕಾನ್ಸಂಟ್ರೇಷನ್ ಸ್ಟೆಪ್ಸಲ್ಲಿ ನಾನು ನಿಮಗೆ 3 ಮೆಥಡನ್ನು ಹೇಳ್ಕೊಟ್ಟಿದ್ದೆ. ಆ 3ನೇ ಮೆಥಡ್ ಫ್ಲೋಟೇಷನ್ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಸೊ ಕಾನ್ಸಂಟ್ರೇಷನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಕಾನ್ಸಂಟ್ರೇಷನ್ ಅಂದ್ರೆ ಏನು ಅಂತ ಹೇಳಿದ್ದೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಕಾನ್ಸಂಟ್ರೇಷನ್ ಅಂದ್ರೆ ಗ್ಯಾಂಗನ್ನು ರಿಮೂವ್ ಮಾಡುವಂಥ ಟೆಕ್ನಿಕ್ಕು, ಓರಲ್ ಇರುವಂಥ ಗ್ಯಾಂಗನ್ನು ರಿಮೂವ್ ಮಾಡುವಂಥ ಮೆಥಡ್ಸು, ಡಿಫ್ರೆಂಟ್ ಮೆಥಡ್ಸ್ ಇದ್ವು. ಅದರಲ್ಲಿ 3 ಮೆಥಡ್ ಹೇಳ್ಕೊಟ್ಟಿದೆ. ಈಗ 4ನೇ ಮೆಥಡ್ ಲೀಚಿಂಗ್ ಅಂತ ಹೇಳ್ಬಿಟ್ಟು, ಲೀಚಿಂಗ್ನ ನಾವು ಬಾಕ್ಸೈಟ್ ಓರ್ಗೆ ಪರ್ಫಾರ್ಮ್ ಮಾಡ್ತೀವಿ, ಮತ್ತೆ ಗೋಲ್ಡ್ ಸಿಲ್ವರ್ಗೂ ಪರ್ಫಾರ್ಮ್ ಮಾಡ್ತೀವಿ. ಫಸ್ಟ್ ಬಾಕ್ಸೈಟ್ ಓರ್ಗೆ ಹೇಗೆ ಲೀಚಿಂಗ್ ಅನ್ನ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಲೀಚಿಂಗ್ ಈಸ್, ಈಗ ಇದು ಬಾಕ್ಸೈಟ್ ಓರ್, ಇದು Al2O3 ಅಂದ್ರೆ ಬಾಕ್ಸೈಟ್ ಓರು. ಅದ್ರದ್ದು ಫಾರ್ಮುಲಾ Al2O3 ಗೊತ್ತಿದೆ ನಿಮಗೆ. ಬಟ್ ಇಲ್ಲಿ ಇಂಪ್ಯೂರಿಟಿ ಇದೆ, ಇದ್ರ ಸುತ್ತ ಇಂಪ್ಯೂರಿಟಿ ಇದೆ ಅಂತ ನೀವು ಅನ್ಕೋಬೇಕು. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಪ್ಯೂರಿಟಿ ಇದೆ ಅಂತ. ಸೊ ಆ ಓರು ಮತ್ತೆ ಇಂಪ್ಯೂರಿಟಿ ಒಟ್ಟಿಗೆ ಇರೋದನ್ನ ನಾನು NaOH ಸೊಲ್ಯೂಷನ್ಗೆ ಹಾಕ್ತೀನಿ. ಇದು NaOH ಸೊಲ್ಯೂಷನ್, ವಾಟರ್ ಅಲ್ಲಿ NaOH ನ ಡಿಸಾಲ್ವ್ ಮಾಡಿದ್ದೀನಿ. ಸೊ NaOH ಸೊಲ್ಯೂಷನ್ ಇದು. ಇದಕ್ಕೆ ನಾನು ಓರ್ ವಿತ್ ಇಂಪ್ಯೂರಿಟಿನ ಹಾಕಿದಾಗ ಈ ಓರ್ ಇದೆಯಲ್ಲ, ಇದು ಈ ಸೊಲ್ಯೂಷನ್ ಒಳಗಡೆ ಡಿಸಾಲ್ವ್ ಆಗ್ಬಿಟ್ಟು ಈ ಫಾರ್ಮ್ ಬರುತ್ತೆ, ಕಾಂಪ್ಲೆಕ್ಸ್ ಫಾರ್ಮ್ ಬರುತ್ತೆ. ಆದ್ರೆ ಇಲ್ಲಿರೋ ಇಂಪ್ಯೂರಿಟಿ ಇದೆಯಲ್ಲ, ಇದು ಈ ಸೊಲ್ಯೂಷನ್ ಒಳಗಡೆ ಡಿಸಾಲ್ವ್ ಆಗಲ್ಲ. ಸೊ ಒನ್ಸ್ ಇದು ಇಂಪ್ಯೂರಿಟಿ ಡಿಸಾಲ್ವ್ ಆಗ್ಲಿಲ್ಲ ಅಂದ್ಮೇಲೆ ಅದು ಈ ಫಾರ್ಮ್ ಅಲ್ಲಿ ಇರಲ್ಲ, ಅದು ಹೆಂಗಿತ್ತೋ ಹಾಗೆ ಇರುತ್ತೆ, ಡಿಸಾಲ್ವ್ ಆಗಿರಲ್ಲ, ಸೆಟ್ಲ್ ಆಗಿರುತ್ತೆ ಕೆಳಗಡೆ. ಈಗ ನಾವು ಟೀನ ಫಿಲ್ಟರ್ ಮಾಡಿದಾಗ ಟೀ ಪೌಡರ್ ಏನಾಗುತ್ತೆ, ಫಿಲ್ಟರ್ ಮೇಲೆ ಸೆಟಲ್ ಆಗಲ್ವಾ, ಹಾಗೆ ಇಂಪ್ಯೂರಿಟಿನ ನಾವು ಫಿಲ್ಟರ್ ಮಾಡಿ, ಈ ಸೊಲ್ಯೂಷನ್ ಫಿಲ್ಟರ್ ಮಾಡಿದಾಗ ಇಂಪ್ಯೂರಿಟಿ ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ಳುತ್ತೆ. ಸೊ ಅವಾಗ ಇಂಪ್ಯೂರಿಟಿನ ನೀವು ತೆಗೆದ್ಬಿಡ್ಬೋದು, ಆಯ್ತಾ. ಬಟ್ ಆದ್ರೆ ಓರು ಈ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗಿ ಈ ಫಾರ್ಮ್ ಬಂದ್ಬಿಟ್ಟಿದೆ. ಓಕೆ, ಇಂಪ್ಯೂರಿಟಿನೂ ಹೋಯ್ತು, ಆದ್ರೆ ನಾನು ವಾಪಸ್ಸು ಓರ್ನ ರಿಕವರ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಬೇರೆ ಫಾರ್ಮ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ತೀನಿ ನಾನು ಅಂದ್ರೆ, ಎಕ್ವಸ್ ಸೊಲ್ಯೂಷನ್ ತಗೊಂಡ್ಬಿಟ್ಟು ಅದಕ್ಕೆ CO2 ಪಾಸ್ ಮಾಡ್ತೀನಿ. ಆಗ ಓರು ಮೊದ್ಲು ಯಾವ ಫಾರ್ಮ್ ಅಲ್ಲಿ ಇತ್ತು ಆ ಫಾರ್ಮ್ ಬಂತು. ಬಟ್ ಎಲ್ಲ ಇಂಪ್ಯೂರಿಟಿ ಇಲ್ಲ, ಇಂಪ್ಯೂರಿಟಿ ಹೊರಟೋಗಿದೆ, ಬಟ್ ಈ ಫಾರ್ಮ್ ಬಂತು, ವಾಪಸ್ಸು Al2O3 ಫಾರ್ಮ್ ಬಂದಿದೆ. ಆದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಏನಾಯ್ತು ಅಂದ್ರೆ ವಾಟರ್ ಕಂಟೆಂಟ್ ಇದೆ, ಬಟ್ ವಾಟರ್ ಇರ್ಲಿಲ್ಲ ಮೊದಲು, ಇಲ್ಲಿ ವಾಟರ್ ಕಂಟೆಂಟ್ ಇದೆ. ಯಾಕೆಂದ್ರೆ ಅಕ್ವಸ್ ಸೊಲ್ಯೂಷನ್ ಡಿಸಾಲ್ವ್ ಮಾಡಿದ್ವಿ, ಸೊ ವೆಟ್ ಆಗಿದೆ. ಯೂಶಲಿ ನೀವು ವೆಟ್ ಇದ್ರೆ ಅದನ್ನ ವಾಟರ್ ಕಂಟೆಂಟ್ ತೆಗಿಯಕ್ಕೆ ಏನ್ ಮಾಡ್ತೀರಾ, ಡ್ರೈ ಮಾಡ್ತೀರಾ. ಇಲ್ಲೂ ಅಷ್ಟೇ, ಆ ವೆಟ್ ಕಂಟೆಂಟ್ ನ ತೆಗಿಯಕ್ಕೆ ನಾನು 1470 ಕೆಲ್ವಿನ್ ಅಲ್ಲಿ ಹೀಟ್ ಮಾಡ್ತೀನಿ. ಅವಾಗ ವಾಟರ್ ವೇಪರ್ಸ್ ಎಲ್ಲ ಹೊರಟೋಗುತ್ತೆ, ನಿಮಗೆ ಓರ್ ಸಿಗುತ್ತೆ. ಸೊ ಇಲ್ಲಿರೋವರೆಗೂ ಡಿಫ್ರೆನ್ಸ್ ಅಷ್ಟೇ. ಅಂದ್ರೆ ಇಲ್ಲಿ ಇಂಪ್ಯೂರಿಟಿ ಇತ್ತು, ಈಗ ಅಲ್ಲಿ ಇಂಪ್ಯೂರಿಟಿ ಇಲ್ಲ. ಮತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಅದನ್ನ ಡಿಸಾಲ್ವ್ ಮಾಡಬೇಕಾದ್ರೆ ಇದು ಕಂಡೀಷನ್ಸ್ ಬರೀಲೇಬೇಕು, ಮಸ್ಟ್ ಅಂಡ್ ಶುಡ್. 473 to 523 ಕೆಲ್ವಿನ್ ಟೆಂಪರೇಚರ್ ಯೂಸ್ ಮಾಡಬೇಕು, 35 to 36 ಬಾರ್ ಪ್ರೆಷರ್ ಅನ್ನ ಯೂಸ್ ಮಾಡಬೇಕು. ಇದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇದು ಲೀಚಿಂಗ್ ಆಫ್ ಬಾಕ್ಸೈಟ್ ಓರ್ ಅಂತ ಹೇಳಿ ಕರಿತೀವಿ ಇದನ್ನ. ಓಕೆನಾ. ನೆಕ್ಸ್ಟ್ ಇದೇ ಟೆಕ್ನಿಕ್ ಅನ್ನ ನಾವು ಫಾಲೋ ಮಾಡಬಹುದು ಗೋಲ್ಡ್ ಮತ್ತೆ ಸಿಲ್ವರ್ಗೆ. ನೋಡಿ, ಇಲ್ಲಿ M ಅಂತ ಬರೆದಿದ್ದೀನಿ. ಇಲ್ಲಿ M ಅಂತ ಬರೆದ್ರೆ ಆ ಜಾಗದಲ್ಲಿ ನೀವು ಗೋಲ್ಡ್ ಆದ್ರೂ ತಗೋಬಹುದು, ಸಿಲ್ವರ್ ಆದ್ರೂ ತಗೋಬಹುದು. ಅವ್ರ ಎಕ್ಸಾಂಪಲ್ ಕೇಳಿದ್ರೆ ಇಲ್ಲಿ ನಾವು ಜನರಲ್ ಆಗಿ M ಅಂತ ಕೊಟ್ಟಿದೆ. ಅವ್ರು ಗೋಲ್ಡ್ ಕೇಳಿದ್ರೆ ನೀವು M ಜಾಗದಲ್ಲಿ AU ಬರೀರಿ, ಸಿಲ್ವರ್ ಕೇಳಿದ್ರೆ M ಜಾಗದಲ್ಲಿ AG ಬರ್ಕೊಳ್ಳಿ. ಇಲ್ಲಿ ಈಗ ಸೇಮ್ ಇಲ್ಲಿ ಅಲ್ಯೂಮಿನಿಯಂ ಹೇಗ್ ಮಾಡುದು ಅದೇ ತರ. ಈಗ ನಾವು ಓರ್ನ ಇಂಪ್ಯೂರಿಟಿ ಜೊತೆಗೆ ಒಂದು ಸೊಲ್ಯೂಷನ್ ಡಿಸಾಲ್ವ್ ಮಾಡಿದ್ವಿ ಅಲ್ವಾ, ಅದೇ ತರ ಇಲ್ಲಿ ಸಿಲ್ವರ್ ಅಥವಾ ಗೋಲ್ಡ್ ಓರ್ನ ಸೈನೈಡ್ ಅಲ್ಲಿ ನಾವೇನ್ ಮಾಡಬೇಕು, ಡಿಸಾಲ್ವ್ ಮಾಡಬೇಕು. ಇದು ಸೋಡಿಯಂ ಸೈನೈಡ್ ಅಂತ ನಾನು Na+ ತೆಗೆದು ಬರೆದಿದ್ದೀನಿ, ಹಂಗಾಗಿ ಮೈನಸ್ ಹಾಕಿದ್ದೀನಿ. ಸೋಡಿಯಂ ಸೈನೈಡ್ ಸೊಲ್ಯೂಷನ್ ಅಲ್ಲಿ ಇದನ್ನ ಡಿಸಾಲ್ವ್ ಮಾಡಿ, ಗೋಲ್ಡ್ ಅಥವಾ ಸಿಲ್ವರ್ದು ಓರ್ನ. ಅವಾಗ ಏನಾಗುತ್ತೆ, ಗೋಲ್ಡ್ ಮತ್ತೆ ಸಿಲ್ವರ್ ಈ ಸೈನೈಡ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗ್ಬಿಟ್ಟು ಈ ತರ ಕಾಂಪ್ಲೆಕ್ಸ್ ಆಗುತ್ತೆ. ಓಕೆ, ಆದ್ರೆ ಇಂಪ್ಯೂರಿಟಿ ಕಾಂಪ್ಲೆಕ್ಸ್ ಆಗಿರಲ್ಲ, ಇಂಪ್ಯೂರಿಟಿ ಸೆಟ್ಲ್ ಆಗಿರುತ್ತೆ. ಅವಾಗ ಅದನ್ನ ಹೆಂಗ್ ರಿಮೂವ್ ಮಾಡ್ತೀವಿ, ಆಸ್ ಯೂಶುವಲ್ ಮೇಲ್ಗಡೆ ಹೇಳಿದಾಗೆ ಫಿಲ್ಟರ್ ಮಾಡ್ಬಿಡಿ, ಇಂಪ್ಯೂರಿಟಿ ಹೊರಟೋಯ್ತು. ಆದ್ರೆ ಪ್ರಾಬ್ಲಮ್ ಏನಾಗಿದೆ, ನಮ್ಮ ಮೆಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇದೆ, ಬೇರೆ ಫಾರ್ಮ್ ಅಲ್ಲಿ ಇದೆ, ಅದನ್ನ ರಿಕವರ್ ಮಾಡ್ಕೋಬೇಕು. ಅದಕ್ಕೇನ್ ಮಾಡಿ ನಾವು ಅಲ್ಲೇನ್ ಮಾಡಿದ್ವಿ, ರಿಕವರ್ ಮಾಡ್ಕೊಳಕ್ಕೆ CO2 ಪಾಸ್ ಮಾಡಿದ್ವಿ. ಬಟ್ ಇಲ್ಲಿ ರಿಕವರ್ ಮಾಡ್ಕೊಳಕ್ಕೆ ಜಿಂಕ್ ಅನ್ನ ಹಾಕಿದಾಗ ಆ ಜಿಂಕ್ ಏನ್ ಮಾಡುತ್ತೆ, ನಮ್ಮ ಸಿಲ್ವರ್ ಅಥವಾ ಗೋಲ್ಡ್ ಮೆಟಲ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ವಿ ಗಾಟ್ ದ ಪ್ಯೂರ್ ಮೆಟಲ್, ಇಂಪ್ಯೂರಿಟಿ ಹೋಯ್ತು ಅಂತ ಹೇಳ್ಬೋದು. ಈ ಮೆಥಡ್ ಅನ್ನ ಕಂಡುಹಿಡಿದಿದ್ದು ಈ ಮ್ಯಾಕ್ ಆರ್ಥೂರ್ ಅಂತ ಒಬ್ಬ ಸೈಂಟಿಸ್ಟ್. ಮತ್ತೆ ಇಲ್ಲಿ ಸೈನೈಡ್ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಇದನ್ನ ಮ್ಯಾಕ್ ಆರ್ಥೂರ್ ಸೈನೈಡ್ ಪ್ರೋಸೆಸ್ ಅಂತ ಹೇಳಿ ಕೂಡ
ಕರಿತೀವಿ. ಮ್ಯಾಕ್ ಆರ್ಥೂರ್ ಸಯನೈಡ್ ಪ್ರೋಸೆಸ್ ಅಂತಾನೂ ಕೂಡ ಕರೀತಾರೆ. ಸೊ ಇದೆರಡು ಲೀಚಿಂಗು, ಒಂದು ಅಲ್ಯೂಮಿನಿಯಂದು, ಇನ್ನೊಂದು ಗೋಲ್ಡ್ ಮತ್ತೆ ಸಿಲ್ವರ್ದು. ಈ ಅಲ್ಯೂಮಿನಿಯಂದು ತುಂಬಾ ಸಲ ಕೇಳಿದಾನೆ, ಈ ವರ್ಷನೂ ಕೂಡ ಕೇಳಿದ್ರು. 2020 ಕೂಡ ಇದ್ರ ಮೇಲೆ ಕ್ವಶನ್ ಬಂದಿತ್ತು. ಕ್ವಶನ್ ನಂಬರ್ 19ರಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ ಫಸ್ಟ್ ಸ್ಟೇಜ್ ಮುಗೀತು. ಒಟ್ಟು 3 ಸ್ಟೇಜ್ ಹೇಳಿದೆ ನಿಮಗೆ ಮೆಟಲರ್ಜಿಲಿ: ಕಾನ್ಸಂಟ್ರೇಷನ್, ಐಸೋಲೇಷನ್, ರಿಫೈನಿಂಗ್. ಈಗ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಮುಗೀತು. ನೆಕ್ಸ್ಟ್ ಏನ್ ಮಾಡೋಣ, ನಾವು ಐಸೋಲೇಷನ್ಗೆ ಹೋಗೋಣ. ಐಸೋಲೇಷನ್ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು, ಈಗ ನನ್ನ ಹತ್ರ ಮೆಟಲ್ ಅಲ್ಲಿ ನೋಡಿ, ಯೂಶಲಿ ಹೀಗೆ ಬರೀತೀವಲ್ವ ನಾವು, ಮೆಟಲ್ ಇರುತ್ತೆ, ಮೆಟಲ್ ಜೊತೆಗೆ ಯಾವುದೋ ಬೇರೆ ಎಲಿಮೆಂಟ್ ಇರುತ್ತೆ. ಎಕ್ಸ್ ಅಂದ್ರೆ ಹ್ಯಾಲೋಜನ್ಸ್ ಅಂತಲ್ಲ ಅವತ್ತೇ ಹೇಳಿದ್ರಿ. ಸಮ ಯಾವುದು ಬೇರೆ ಎಲಿಮೆಂಟ್ಸ್ ಇರುತ್ತೆ, ಅದ್ರ ಸುತ್ತ ಗ್ಯಾಂಗ್ ಇರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಈಗ ಗ್ಯಾಂಗ್ ತೆಗೆಯೋ ಟೆಕ್ನಿಕ್ಸ್ ಗಳು ಗೊತ್ತಾಗೋಯ್ತು, ಮುಗೀತು. ಗ್ಯಾಂಗ್ ತೆಗೆದಾಯ್ತು. ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಆ ಬೇರೆ ಎಲಿಮೆಂಟ್ ಇರುತ್ತಲ್ಲ ಅದನ್ನ ತೆಗೆಯೋದು ಹೇಗೆ ಅಂತ ನೋಡ್ಕೋತಾ ಹೋಗಿ. ಈಗ ಇಲ್ಲಿ ನೋಡಿ, ಮೆಟಲ್ ಜೊತೆಗೆ ಬೇರೆ ಎಲಿಮೆಂಟು ಫಾರ್ ಎಕ್ಸಾಂಪಲ್ ಓ ಇರಬಹುದು, ಅಥವಾ ಓ ಬಿಟ್ಟು ಬೇರೆ ಎಲಿಮೆಂಟ್ ಇರ್ಬೋದು. ಇಲ್ಲಿ ಎಕ್ಸ್ ಅಂದ್ರೆ ಓ ಬಿಟ್ಟು ಬೇರೆ ಎಲಿಮೆಂಟ್ ಅಂತ ಅನ್ಕೊಳ್ಳಿ. ಈಗ ಸಲ್ಫರ್ ಇರ್ಬೋದು, CO3 ಗ್ರೂಪ್ ಇರ್ಬೋದು, ಆ ತರ ಬೇರೆ ಎಲಿಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಒಂದು ನೀವು ಕಂಡೀಷನ್ ನೆನ್ಪಿಟ್ಕೋಬೇಕು, ಏನು ಅಂದ್ರೆ ಮೆಟಲ್ ಜೊತೆಗೆ ಆಕ್ಸಿಜನ್ ಇದ್ರೆ, ಓ ಇದ್ರೆ, ಅದನ್ನ ರಿಮೂವ್ ಮಾಡೋದು ತುಂಬಾನೇ ಈಸಿ. ಹೇಗೆ, ನೀವು ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಹಾಕಿದ್ರೆ ಆಯ್ತು. ಏನ್ ಹಾಕಿ, ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಹಾಕಿದ್ರೆ ಆ ಓ ಹೊರಟೋಗುತ್ತೆ, ನಿಮಗೆ ಮೆಟಲ್ ಬರುತ್ತೆ. ತುಂಬಾ ಈಸಿ. ಬಟ್ ಅದೇ ಮೆಟಲ್ ಜೊತೆಗೆ ಓ ಬಿಟ್ಟು ಬೇರೆ ಎಲಿಮೆಂಟ್ ಗಳಿದ್ದಾಗ ಅದನ್ನ ತೆಗೆಯೋದು ಸ್ವಲ್ಪ ಕಷ್ಟ. ಇದು ನೆನ್ಪಿಟ್ಕೊಳ್ಳಿ. ಓ ಇದ್ರೆ ತುಂಬಾ ಈಸಿ. ಏನ್ ಮಾಡಿ, ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಹಾಕಿ ಓ ಹೊರಟೋಗುತ್ತೆ, ನಿಮಗೆ ಮೆಟಲ್ ಸಿಗುತ್ತೆ. ಅರ್ಥ ಆಯ್ತಾ? ಅದೇ ಮೆಟಲ್ ಜೊತೆಗೆ ಓ ಬಿಟ್ಟು ಬೇರೆ ಎಲಿಮೆಂಟ್ ಇದ್ದಾಗ ಅದನ್ನ ತೆಗೆಯೋದು ಕಷ್ಟ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು, ಆ ಮೆಟಲ್ ಜೊತೆಗೆ ಏನ್ ಬೇರೆ ಎಲಿಮೆಂಟ್ ಇದೆಯೋ ಆ ಫಾರ್ಮ್ ಅನ್ನ ಓ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕು. ಆ ಬೇರೆ ಎಲಿಮೆಂಟ್ ಏನಿದೆಯೋ ಅದನ್ನ ಓ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡು, ಓ ಫಾರ್ಮ್ ಕನ್ವರ್ಟ್ ಆದ್ಮೇಲೆ ಓ ತೆಗೆಯೋದು ಈಸಿ. ಓ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಟ್ಟೆ, ರೆಡ್ಯೂಸಿಂಗ್ ಏಜೆಂಟ್ ಹಾಕಿ. ಆ ರೆಡ್ಯೂಸಿಂಗ್ ಏಜೆಂಟ್ ಹಾಕಿದಾಗ ಓ ಹೋಗುತ್ತೆ, ಮೆಟಲ್ ಬರುತ್ತೆ. ಸೊ ಹಾಗಿದ್ರೆ ಆ ಬೇರೆ ಎಲಿಮೆಂಟ್ ಏನಿದೆಯೋ, ಸಲ್ಫರ್ ಇದ್ರೆ, ಕಾರ್ಬೋನೇಟ್ ಇದ್ರೆ, ಅದನ್ನ ಓ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅದನ್ನ ನೋಡ್ಕೊಳ್ಳಿ. ಈಗ ನಾನು ಎಕ್ಸ್ ಜಾಗದಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ, ಸಲ್ಫೈಡ್ ಓರ್ ಇರ್ಬೋದು ಅಥವಾ ಕಾರ್ಬೋನೇಟ್ ಇರ್ಬೋದು. ಹೌದಾ? ಸಲ್ಫೈಡ್ ಇರ್ಬೋದು ಅಥವಾ ಕಾರ್ಬೋನೇಟ್ ಅಂದ್ರೆ MS ಫಾರ್ಮ್ ಅಲ್ಲಿ ಇರ್ಬೋದು, ಅಥವಾ CO3 ಕಾರ್ಬೋನೇಟ್ ಫಾರ್ಮ್ ಅಲ್ಲಿ ಇರ್ಬೋದು, ಸಲ್ಫೈಡ್ ಫಾರ್ಮ್ ಅಲ್ಲಿ ಇರ್ಬೋದು. ಅದನ್ನ ತೆಗೆಯೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಈಗ ಸಲ್ಫೈಡ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ತೆಗೆಯೋದಕ್ಕೆ 2 ಟೆಕ್ನಿಕ್ ಇದೆ ಕನ್ವರ್ಷನ್ ಮಾಡೋದಕ್ಕೆ. ಒಂದು ರೋಸ್ಟಿಂಗ್ ಅಂತ, 2 ಟೆಕ್ನಿಕ್ ಇದೆ. ಒಂದು ರೋಸ್ಟಿಂಗ್, ಇನ್ನೊಂದು ಕ್ಯಾಲ್ಸಿನೇಷನ್ ಅಂತ ಹೇಳ್ಬಿಟ್ಟು. ಈ 2 ಮೆಥಡ್ ಅಲ್ಲಿ ನಾವೇನ್ ಮಾಡಬಹುದು, ಬೇರೆ ಎಲಿಮೆಂಟ್ ಅನ್ನ ಓ ಫಾರ್ಮ್ ಕನ್ವರ್ಟ್ ಮಾಡಬಹುದು. ಇಲ್ಲಿ ರೋಸ್ಟಿಂಗ್ ಅಪ್ಲೈ ಆಗೋದು ಸಲ್ಫೈಡ್ ಓರಿಗೆ, ಕ್ಯಾಲ್ಸಿನೇಷನ್ ಅಪ್ಲೈ ಆಗೋದು ಕಾರ್ಬೋನೇಟ್ ಓರಿಗೆ. ಏನ್ ಮಾಡ್ತೀವಿ ರೋಸ್ಟಿಂಗ್ ಅಲ್ಲಿ ಅಂದ್ರೆ ವೆರಿ ಸಿಂಪಲ್. ಸಲ್ಫೈಡ್ ಓರನ್ನ ತಗೊಂಡು ಹೈ ಟೆಂಪರೇಚರ್ ಅದನ್ನ ಹೀಟ್ ಮಾಡಬೇಕು, ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಅಂದ್ರೆ ಕರಗಬಾರದು, ಹಾಗಾಗಿ ಹೈ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಬೇಕು, ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡಬೇಕು. ಯಾವ್ದ್ರಲ್ಲಿ? ಹೈ ಟೆಂಪರೇಚರ್ ಅಲ್ಲಿ, ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್, ಬಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅದು ಇಂಪಾರ್ಟೆಂಟ್. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅವಾಗ ಅದು ಸಲ್ಫೈಡ್ ಇರೋದು ಓ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ನಾವು ರೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಕ್ಯಾಲ್ಸಿನೇಷನ್ ಅಂದ್ರೆ ಎವ್ರಿಥಿಂಗ್. ಕ್ಯಾಲ್ಸಿನೇಷನ್ ಅಂದ್ರೂ ಕೂಡ ಅದೇ ತರ ಸೇಮ್. ಏನು, ಹೀಟ್ ಮಾಡಬೇಕು ಹೈ ಟೆಂಪರೇಚರ್ ಅಲ್ಲಿ, ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಆದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಥವಾ ಸ್ವಲ್ಪ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಅಲ್ಲಿ ನೀವು ಅದನ್ನ ಹೀಟ್ ಮಾಡಿದ್ರೆ ಅದನ್ನ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್. ಎರಡೇ ಮೇನ್ ಡಿಫರೆನ್ಸ್. ರೋಸ್ಟಿಂಗ್ ಅಪ್ಲೈ ಆಗೋದು ಸಲ್ಫೈಡ್ ಓರ್ಗೆ, ಕ್ಯಾಲ್ಸಿನೇಷನ್ ಅಪ್ಲೈ ಆಗೋದು ಕಾರ್ಬೋನೇಟ್ ಓರ್ಗೆ. ರೋಸ್ಟಿಂಗ್ ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತೀವಿ ನಾವು, ಕ್ಯಾಲ್ಸಿನೇಷನ್ ಅಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತೀವಿ. ಸೊ ಈ ಪ್ರೋಸೆಸ್ ಮಾಡೋದ್ರಿಂದ ಸಲ್ಫೈಡ್ ಓರ್ ಇದ್ರೆ, ಕಾರ್ಬೋನೇಟ್ ಓರ್ ಇದ್ರೆ ಅದೇನಾಗುತ್ತೆ, ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ರೆಡ್ಯೂಸಿಂಗ್ ಏಜೆಂಟ್ ಹಾಕೋದ್ರಿಂದ ನಿಮಗೆ ಮೆಟಲ್ ಬರುತ್ತೆ. ಅರ್ಥ ಆಯ್ತಾ? ಇದು ಸೆಕೆಂಡ್ ಸ್ಟೇಜ್. ಈಗ ಇಲ್ಲಿ ಇನ್ನೊಂದು ಡೌಟ್ ಶುರುವಾಗುತ್ತೆ. ಏನು ಅಂದ್ರೆ, ನನ್ನ ಹತ್ರ 2 ಮೆಟಲ್ ಇದೆ. ಈಗ FeO ಅಂತಿದೆ. FeO ಅನ್ನೋದಕ್ಕೆ ನಾನೇನ್ ಮಾಡ್ತೀನಿ, ಯಾವುದೋ ಒಂದು X ಅಂತ ಒಂದು ರೆಡ್ಯೂಸಿಂಗ್, Y ಅಂತ ಒಂದು ರೆಡ್ಯೂಸಿಂಗ್ ಏಜೆಂಟ್,
ಅದನ್ನು ಹಾಕಿದಾಗ ನನಗೆ Fe ಬರುತ್ತೆ, ಐರನ್ ಬರುತ್ತೆ. ಓಕೆನಾ. ಬಟ್ ನನ್ನ ಹತ್ರ ಇನ್ನೊಂದು ಇದೆ, ಕಾಪರ್ ಆಕ್ಸೈಡ್ ಇದೆ. ಓಕೆ, ಕಾಪರ್ Cu2O ಇದೆ ಅಂತ ಅನ್ಕೊಳ್ಳಿ. Cu2O ಇದೆ ನನ್ನ ಹತ್ರ. ಈಗ ನಾನು ಆ Cu2Oಗೆ ಯಾವ ರೆಡ್ಯೂಸಿಂಗ್ ಏಜೆಂಟ್ ಹಾಕಿದ್ರೆ ನನಗೆ ಕಾಪರ್ ಬರುತ್ತೆ. ಅಂದ್ರೆ ವೈನೇ ಹಾಕ್ಬೇಕಾ, ವೈ ಬಿಟ್ಟು ಬೇರೆ ರೆಡ್ಯೂಸಿಂಗ್ ಏಜೆಂಟ್ ಹಾಕ್ಬೇಕಾ, ಇದು ಕ್ವಶನ್ ಮಾರ್ಕ್. ಇಲ್ಲೂ ರೆಡ್ಯೂಸಿಂಗ್ ಏಜೆಂಟ್ ಬೇಕು ನನಗೆ, ಇಲ್ಲೂ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಇಲ್ಲಿ ನಾನು ವೈ ಅನ್ನೋ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಹಾಕಿ ರೆಡ್ಯೂಸ್ ಮಾಡಿದ್ದೀನಿ. ಅದೇ ವೈ ಅನ್ನೋ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಇಲ್ಲಿ ನಾನು ಯೂಸ್ ಮಾಡಬಹುದಾ ಅನ್ನೋದು ಡೌಟ್ ಆಗುತ್ತೆ. ಆಗಲ್ಲ. ಯಾಕೆಂದ್ರೆ ಐರನ್ ಮೆಟಲೇ, ಕಾಪರೇ ಮೆಟಲ್ ಆದ್ರೂ ಕೂಡ ಅವ್ರದ್ದು ನೇಚರ್ ಡಿಫ್ರೆನ್ಸ್ ಇರುತ್ತೆ, ಬಿಹೇವಿಯರ್ ಡಿಫ್ರೆಂಟ್ ಇರುತ್ತೆ. ಸೊ ಡಿಫ್ರೆನ್ಸ್ ನೇಚರ್ಸ್ ಇದ್ದಾಗ ನಾವು ಯೂಸ್ ಮಾಡೋ ರೆಡ್ಯೂಸಿಂಗ್ ಏಜೆಂಟ್ ಕೂಡ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಅವಾಗ ಇನ್ನೊಂದು ಮತ್ತೆ ಡೌಟ್ ಶುರುವಾಗುತ್ತೆ. ಏನು, ಐರನ್ನಿಗೆ ವೈ ಅಂತ ರೆಡ್ಯೂಸಿಂಗ್ ಏಜೆಂಟ್ ನಾನು ಯೂಸ್ ಮಾಡಿದ್ದೀನಿ, ಈಗ ಕಾಪರ್ ಆಕ್ಸೈಡ್ಗೆ ಯಾವುದೋ ಝೆಡ್ ಅಂತ ಯಾವುದೋ ಒಂದು ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಐರನ್ FeOಗೆ ವೈನೇ ಬೇಕು, ಕಾಪರ್ ಕೇಸಲ್ಲಿ ಝೆಡ್ಡೇ ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೆ ಇಂಥ ರೆಡ್ಯೂಸಿಂಗ್ ಏಜೆಂಟೇ ಬೇಕು ಅನ್ನೋದು ನಾವು ಹೆಂಗ್ ಸೆಲೆಕ್ಟ್ ಮಾಡಬಹುದು? ಸೊ ಅದಕ್ಕೆ ಅಂತ ಒಂದು ಡಯಾಗ್ರಾಮ್ ಇದೆ, ಒಂದು ಪ್ರೋಸೆಸ್ ಇದೆ, ದಟ್ ಇಸ್ ಕಾಲ್ಡ್ ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ನಾವು ಯೂಸ್ ಮಾಡಿಕೊಂಡು, ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ನ ಯೂಸ್ ಮಾಡಿಕೊಂಡು ಯಾವ ಮೆಟಲ್ ಆಕ್ಸೈಡ್ಗೆ ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್, ಸೊ ಯಾವ ಮೆಟಲ್ ಆಕ್ಸೈಡ್ಗೆ ಯಾವ ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಈ ಡಯಾಗ್ರಾಮ್ ಅಲ್ಲಿ ನಾವೇನ್ ಮಾಡಬಹುದು, ಚೂಸ್ ಮಾಡಬಹುದು, ಸೆಲೆಕ್ಟ್ ಮಾಡಬಹುದು. ಹಾಗಾದ್ರೆ ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂದ್ರೆ ಏನು? ಇದರಿಂದ ನಾವು ರೆಡ್ಯೂಸಿಂಗ್ ಏಜೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿ. ಆಯ್ತಾ? ವೆರಿ ಸಿಂಪಲ್. ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂದ್ರೆ ಒಂದು ಮೆಟಲ್, ಅದನ್ನ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಬೈ ಯೂಸಿಂಗ್ 1 ಮೋಲ್ ಆಫ್ ಆಕ್ಸಿಜನ್ ಅಷ್ಟೇ ಯೂಸ್ ಮಾಡಬೇಕು. ಒಂದು ಮೆಟಲ್ನ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಎಷ್ಟು ಮೋಲ್ ಆಕ್ಸಿಜನ್ ಯೂಸ್ ಮಾಡಬೇಕು? 1 ಮೋಲ್. ಸೊ 1 ಮೋಲ್ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ΔG0 ವರ್ಸಸ್ ಟೆಂಪರೇಚರ್ ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕು. ಆಗೇನ್ ಗ್ರಾಫ್ ಬರುತ್ತೋ ಅದನ್ನ ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ. ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ಅನ್ನೋದು ಒಂದು ಪ್ಲಾಟ್, ಅಂದ್ರೆ ಒಂದು ಗ್ರಾಫ್. ಅದು ಯಾವ್ದು ವರ್ಸಸ್ ಯಾವ್ದು ಪ್ಲಾಟ್ ಮಾಡಿರ್ತೀವಿ? ΔG0 ವರ್ಸಸ್ ಟೆಂಪರೇಚರ್ ಪ್ಲಾಟ್ ಮಾಡಿರ್ತೀವಿ. ಯಾವಾಗ ಒಂದು ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಬೈ ಯೂಸಿಂಗ್ 1 ಮೋಲ್ ಆಫ್ ಆಕ್ಸಿಜನ್. ಈ ಗ್ರಾಫ್ ಅನ್ನು ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದರಿಂದ ರೆಡ್ಯೂಸಿಂಗ್ ಏಜೆಂಟ್ ನ ಸೆಲೆಕ್ಟ್ ಮಾಡೋದು ಹೆಂಗೆ ನೋಡ್ಕೊಳ್ಳಿ. ತುಂಬಾ ಈಸಿ, ಏನಿಲ್ಲ. ಇಲ್ಲಿ ತುಂಬಾ ಗ್ರಾಫ್ಗಳು ಹಾಕಿದೀನಿ ನಾನು. ಇದು ΔG ಇದೆ ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಅಲ್ಲಿ ಏನಿದೆ? ಟೆಂಪರೇಚರ್ ಇದೆ. ಇದು ಎಕ್ಸ್, ಇದು ವೈ. ಸೊ ಎಕ್ಸ್ ಅಲ್ಲಿ ಏನಿದೆ? ಟೆಂಪರೇಚರು, ವೈ ಅಲ್ಲಿ ΔG0 ಇದೆ. ಇಲ್ಲಿ ನೋಡಿ, ಇದು ΔG0 ಇಸ್ ಈಕ್ವಲ್ ಟು 0. ಓಕೆನಾ? ಇದು 0. ಇದರಿಂದ ಕೆಳಗಡೆ ಬರೋದೆಲ್ಲ ΔG0 ವ್ಯಾಲ್ಯೂ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಕೆಳಗಡೆ ಬರೋದೆಲ್ಲ ΔG0 ವ್ಯಾಲ್ಯೂ ನೆಗೆಟಿವ್ ಇರುತ್ತೆ. ಈ ಲೈನ್ ಇಂದ ಮೇಲೆ ಇರೋದೆಲ್ಲ ΔG0 ಪಾಸಿಟಿವ್ ಇರುತ್ತೆ. ಓಕೆ, ಈಗ ನೀವು ಫಸ್ಟ್ ಇಯರ್ ಕಾನ್ಸೆಪ್ಟ್ ಹೋಗ್ಬೇಕು. ಅಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೆ? ΔG0 ಪಾಸಿಟಿವ್ ಇರುವಂತ ಕಾಂಪೌಂಡ್ಸ್ ಅನ್ಸ್ಟೇಬಲ್, ΔG0 ನೆಗೆಟಿವ್ ಇರುವಂತ ಕಾಂಪೌಂಡ್ಸ್ ಸ್ಟೇಬಲ್. ಮೋರ್ ನೆಗೆಟಿವ್ ಆದಷ್ಟು ಮೋರ್ ಸ್ಟೇಬಲ್ ಆಗ್ತಾ ಹೋಗ್ತವೆ. ನಾವು ಕೆಳಗಡೆ ಹೋದಂಗೆಲ್ಲ ಕಾಂಪೌಂಡ್ಸ್ ಗಳು ಏನಾಗ್ತಾ ಹೋಗ್ತವೆ? ಸ್ಟೇಬಲ್ ಆಗ್ತಾ ಹೋಗ್ತವೆ. ಯಾಕಂದ್ರೆ ಕೆಳಗಡೆ ಹೋದಂಗೆಲ್ಲ ಏನಾಗಿರುತ್ತೆ? ಅದು ಮೋರ್ ನೆಗೆಟಿವ್ ಇರುತ್ತೆ, ಮೋರ್ ಸ್ಟೇಬಲ್. ಹಾಗಾಗಿ ನಾವೊಂದು ಮೆಟಲ್ ಆಕ್ಸೈಡ್ಗೆ ರೆಡ್ಯೂಸಿಂಗ್ ಏಜೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಆ ರೆಡ್ಯೂಸಿಂಗ್ ಏಜೆಂಟ್ ಮೆಟಲ್ ಆಕ್ಸೈಡ್ ಗಿಂತನೂ ಸ್ಟೇಬಲ್ ಆಗಿರ್ಬೇಕು. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನಿಲ್ಲಿ ZnOಗೆ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ಗೆ ಈಗ ZnO ನಾನು ರೆಡ್ಯೂಸ್ ಮಾಡಬೇಕು. ಸೊ ಇದಕ್ಕೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇವನಿಗಿಂತ ಮೇಲೆ ಇರೋರನ್ನ ನಾನು ಸೆಲೆಕ್ಟ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಇದಕ್ಕಿಂತ ಮೇಲೆ ಇರೋರು ಏನಾಗಿರ್ತಾರೆ? ΔG0 ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅವರು ಅನ್ಸ್ಟೇಬಲ್ ಆಗಿರ್ತಾರೆ. ಈ ಮೆಟಲ್ ಆಕ್ಸೈಡ್, ಈ ZnO ನಾನು ರೆಡ್ಯೂಸ್ ಮಾಡಬೇಕು ಅಂದ್ರೆ, ಓನ ತೆಗಿಬೇಕು ಅಂದ್ರೆ ಈ ZnO ಕೆಳಗಡೆ ಯಾರು ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದ್ರ ಕೆಳಗಡೆ ಇರೋದು ಯಾರು? ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ. ಸೊ ಇದಕ್ಕೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ದಾಗುತ್ತೆ? ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಆಗುತ್ತೆ. ಹಾಗೇನೆ ಈಗ ನಾನು ಅಲ್ಯೂಮಿನಿಯಂ ಆಕ್ಸೈಡ್ಗೆ ರೆಡ್ಯೂಸಿಂಗ್ ಏಜೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಅವಾಗ ನಾನು ಜಿಂಕ್ ನ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಜಿಂಕ್ ಅಲ್ಯೂಮಿನಿಯಂ ಗಿಂತ ಮೇಲೆ ಇದೆ. ಮೇಲೆ ಇದ್ರೆ ಅದು ಅನ್ಸ್ಟೇಬಲ್, ಮೋರ್ ವ್ಯಾಲ್ಯೂ ಇರುತ್ತೆ, ΔG0 ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅನ್ಸ್ಟೇಬಲ್. ಹಾಗಾಗಿ ನಾನೇನ್ ಮಾಡ್ಬೇಕು? ಅಲ್ಯೂಮಿನಿಯಂ ಗಿಂತ ಕೆಳಗಡೆ ಯಾರು ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅಲ್ಯೂಮಿನಿಯಂಗೆ ಯಾರು ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗ್ತಾರೆ? ಮೆಗ್ನೀಷಿಯಂ. ಆಮೇಲೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ನೋಡಿ, ಐರನ್ ನೋಡಿ,
ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಐರನ್ದು ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಗ್ರಾಫ್, ಇದಿಷ್ಟದ ಗ್ರಾಫ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಇದಿಷ್ಟನ್ನ ಇಲ್ಲಿ ಜಾಯಿನ್ ಮಾಡಿ ಇಲ್ಲಿ ಇಡ್ತೀನಿ ನಾನು ಈ ಪೆನ್ನ ಹೇಗೆ. ಈಗ ಈ ಬಿಲೋ ದಿಸ್ ಪಾಯಿಂಟ್ ನೋಡಿ, ಈ ಕಡೆ ನೋಡಿ. ಓಕೆ, ಈ ಕಡೆ ನೋಡಿದಾಗ ಐರನ್ಗೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾರು ಆಗ್ತಾರೆ? ಸಿ ಆಗಲ್ಲ, ಕಾರ್ಬನ್ ಆಗಲ್ಲ. ಯಾಕೆಂದ್ರೆ ಅದು ಮೇಲೆ ಇದೆ. ಯಾರು ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗ್ತಾರೆ? ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ, ಯಾಕೆಂದ್ರೆ ಅದು ಕೆಳಗಡೆ ಇದೆ. ಹೌದಾ? ಅಥವಾ ಇವ್ರುಗಳನ್ನ ಯೂಸ್ ಮಾಡಬಹುದು, ಬಟ್ ಕಾರ್ಬನ್ ಮೊನಾಕ್ಸೈಡ್ ಬೆಟರ್. ಬಟ್ ಅದೇ ನೀವು ಎಬೋ ದಿಸ್ ಟೆಂಪರೇಚರ್ ಬನ್ನಿ, ಎಬೋ ದಿಸ್ ಪಾಯಿಂಟ್ ಬನ್ನಿ, ಈ ಕಡೆಗೆ ಬಂದಾಗ ಇಲ್ಲಿ ನೋಡಿ ಐರನ್ ಕೆಳಗಡೆ ಯಾರು ಬರ್ತಾ ಇದ್ದಾರೆ? CO2 ಅಂಡ್ CO ಬರ್ತಾ ಇದೆ. ಈ CO2 ಯಾರಿಂದ ಬಂದಿದೆ ನೋಡಿ ಬೇಕಾದ್ರೆ. CO2 ಕೇಮ್ಸ್ ಫ್ರಮ್ ಕಾರ್ಬನ್, ಕೋಕ್. CO ಕಮ್ಸ್ ಫ್ರಮ್ ಆಲ್ಸೋ ಕೋಕ್. ಅಂದ್ರೆ ಎಬೋ ದಿಸ್ ಪಾಯಿಂಟ್ ಗೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ದಾಗುತ್ತೆ? ಕೋಕ್. ಇದು ಎಷ್ಟನೇ ಟೆಂಪರೇಚರ್ ಬರುತ್ತೆ ಅರೌಂಡ್, ಇದು ನೀವು ಈ ಪಾಯಿಂಟ್ ಅನ್ನ ಡ್ರ್ಯಾಗ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿಗೆ, ಈ ಪಾಯಿಂಟ್ ಅನ್ನ ನಾವು ಇಲ್ಲಿಗೆ ಡ್ರ್ಯಾಗ್ ಮಾಡಿದ್ರೆ ಟೆಂಪರೇಚರ್ ಅರೌಂಡ್ 1000 ಕೆಲ್ವಿನ್ ಬರುತ್ತೆ. ಎಕ್ಸಾಕ್ಟ್ ಆಗಲ್ಲ, ಅರೌಂಡ್ 1000 ಕೆಲ್ವಿನ್ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸೊ ಬಿಲೋ 1000 ಕೆಲ್ವಿನ್ ಐರನ್ ಆಕ್ಸೈಡ್ಗೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾರು? ಕಾರ್ಬನ್ ಮೊನಾಕ್ಸೈಡ್. ಬಟ್ ಎಬೋ 1000 ಕೆಲ್ವಿನ್ ಕಾರ್ಬನ್ ಮೊನಾಕ್ಸೈಡ್ ಅಲ್ಲ, ಕೋಕ್. ಎಬೋ 1000 ಕೆಲ್ವಿನ್ ಯಾರಾಗಿರ್ತಾರೆ? ಕೋಕ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಮತ್ತೆ ನೀವು ಇಲ್ಲಿ ಇನ್ನೊಂದು ಡೌಟ್ ಕೇಳ್ಬೋದು, ಹಾಗಾದ್ರೆ ಮೆಗ್ನೀಷಿಯಂಗೆ ಯಾರು ಸರ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್? ಅದ್ರ ಕೆಳಗಡೆ ಯಾರು ಇಲ್ವಲ್ಲ. ಅವಾಗ ನಾವೇನ್ ಮಾಡಬೇಕು? ಈ ಗ್ರಾಫ್ ಅನ್ನು ಎಕ್ಸ್ಟೆಂಡ್ ಮಾಡಬೇಕು. ಇನ್ನು ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಾಗ ಏನಾಗುತ್ತೆ? ಈ ಗ್ರಾಫ್ ಹೀಗೆ ಎಕ್ಸ್ಟೆಂಡ್ ಆಗುತ್ತೆ, ಅಲ್ಯೂಮಿನಿಯಂ. ಓಕೆ, ಬಟ್ ಮೆಗ್ನೀಷಿಯಂ ಆಕ್ಸೈಡ್ ಗ್ರಾಫ್ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲೋ ಟರ್ನ್ ಆಗ್ಬಿಡುತ್ತೆ, ಡಿವಿಯೇಷನ್ ಆಗ್ಬಿಡುತ್ತೆ. ಅವಾಗ ಈ ಪಾಯಿಂಟ್ ಅಲ್ಲಿ ನೋಡಿ, ಇದನ್ನ ನಾನು ಇಲ್ಲಿಗೆ ಡ್ರಾ ಮಾಡಿದ್ರೆ, ಸೊ ಈ ಪಾಯಿಂಟ್ ಅಲ್ಲಿ ಏನಾಯ್ತು? ಅಬೋ ದಿಸ್ ಟೆಂಪರೇಚರ್, ಇದು ಕೂಡ 1400 ಅರೌಂಡ್, ಎಕ್ಸಾಕ್ಟ್ ಆಗಿಲ್ಲ, 1400. ಈ ಅಬೋ ಟೆಂಪರೇಚರ್ ಏನಾಗೋಯ್ತು ಅಂದ್ರೆ ಅಲ್ಯೂಮಿನಿಯಂ ಕೆಳಗಡೆ ಬಂದ್ಬಿಡ್ತು ನೋಡಿ, ಮೆಗ್ನೀಷಿಯಂ ಮೇಲ್ಗಡೆ ಹೋಗ್ಬಿಡ್ತು. ಸೊ ಅದರ ಅರ್ಥ ಏನು? ಅಬೋ 1400 ಯು ಕ್ಯಾನ್ ಯೂಸ್ ಅಲ್ಯೂಮಿನಿಯಂ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ದ ಮೆಗ್ನೀಷಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ನ ಯೂಸ್ ಮಾಡಬಹುದು, ಆದ್ರೆ ಕಂಡೀಷನ್ ಇಸ್ ಅಪ್ಲೈಡ್ ಯಾವಾಗ? 1400 ಕೆಲ್ವಿನ್ ಆದ್ಮೇಲೆ. ಯಾಕಂದ್ರೆ 1400 ಕೆಲ್ವಿನ್ ಆದ್ಮೇಲೆ ಅಲ್ಯೂಮಿನಿಯಂ ಕೆಳಗಡೆ ಬರ್ತಾ ಇದೆ ಗ್ರಾಫ್, ಮೆಗ್ನೀಷಿಯಂದು ಮೇಲೆ ಇದೆ. ಸೊ ಈ ರೀತಿ ನಾವೇನ್ ಮಾಡಬಹುದು? ಎಲಿಂಗಮ್ ಡಯಾಗ್ರಾಮ್ ನ ಯೂಸ್ ಮಾಡಿಕೊಂಡು ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡಬಹುದು. ಕರ್ನಾಟಕ PU ಬೋರ್ಡ್ಗೆ ಎಲಿಂಗಮ್ ಡಯಾಗ್ರಾಮ್ ಮೇಲೆ ನಿಮಗೆ ಡೆಫಿನೇಷನ್ ಅಷ್ಟೇ ಕೇಳೋದು, ಅಥವಾ ಇಲ್ಲಿ ಹೇಳಿದ್ನ ಎಬೋ 1000 ಕೆಲ್ವಿನ್ ಐರನ್ಗೆ ಯಾವುದು ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್, ಬಿಲೋ 1000 ಯಾವ್ದು ಅಂತ ಅದಷ್ಟು ಕೇಳ್ಬೋದು. ಬಟ್ CETಗೆ ಹೋದಾಗ ಇಲ್ಲಿ ಇಷ್ಟರಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು, ನಾನು ಏನ್ ಎಕ್ಸ್ಪ್ಲೈನ್ ಮಾಡೋದು ಅಷ್ಟನ್ನು ಕೇಳ್ಬೋದು. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಗ ಇಲ್ಲಿ ಈ 0 ಮೇಲೂ ಕೆಲವು ಗ್ರಾಫ್ ಬರ್ತವೆ. ಈಗ ಸಿಲ್ವರ್ ಟು ಸಿಲ್ವರ್ ಆಕ್ಸೈಡ್ ಇಲ್ಲಿ ಬರ್ತದೆ, ಮರ್ಕ್ಯೂರಿನೂ ಬರ್ತದೆ ಇಲ್ಲೇನೆ ಅಲ್ವಾ. ಸೊ ಇಲ್ಲೇನಾಗುತ್ತೆ, ನಿಮಗೆ ಮರ್ಕ್ಯೂರಿ ಮತ್ತೆ ಸಿಲ್ವರ್ ಆಕ್ಸೈಡ್ಸ್ಗೆ ರೆಡ್ಯೂಸಿಂಗ್ ಏಜೆಂಟ್ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಂದ್ರೆ ಇಲ್ಲಿರೋ ಓನ ತೆಗಿಯಕ್ಕೆ ನಮಗೆ ರೆಡ್ಯೂಸಿಂಗ್ ಏಜೆಂಟ್ ಬೇಡ ಇಲ್ಲಿ ಯೂಸ್ ಮಾಡೋ ತರ. ಯಾಕೆ ಅಂದ್ರೆ ಈ ಸಿಲ್ವರ್ ಆಕ್ಸೈಡ್ ಮತ್ತೆ ಮರ್ಕ್ಯೂರಿಕ್ ಆಕ್ಸೈಡ್ ಡೆಲ್ಟಾ G0 ವ್ಯಾಲ್ಯೂ ಏನಾಗಿದೆ ನೋಡಿ, ಪಾಸಿಟಿವ್ ಇದೆ, ಮೇಲೆ ಇದೆ, 0ಗಿಂತ ಮೇಲೆ ಇದೆ, ಅಂದ್ರೆ ಪಾಸಿಟಿವ್ ಇದೆ ಅವ್ರದ್ದು ಡೆಲ್ಟಾ G0 ವ್ಯಾಲ್ಯೂ. ಸೊ ಡೆಲ್ಟಾ G0 ವ್ಯಾಲ್ಯೂ ಪಾಸಿಟಿವ್ ಇದ್ದಾಗ ಅವರು ತುಂಬಾನೇ ಅನ್ಸ್ಟೇಬಲ್ ಆಗಿರ್ತಾರೆ. ಅನ್ಸ್ಟೇಬಲ್ ಅಂದ್ರೆ ಗೊತ್ತಲ್ವಾ, ಜಸ್ಟ್ ಅವ್ರನ್ನ ಹೀಟ್ ಮಾಡಿದ್ರೆ ಸಾಕು, ಇಲ್ಲಿರೋ ಓ ಏನಾಗುತ್ತೆ, ಡಿಕಂಪೋಸ್ ಆಗ್ಬಿಡುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಹಾಕಿ ಈ ಓನ ತೆಗಿಬೇಕು ಅಂತ ಏನಿಲ್ಲ, ಜಸ್ಟ್ ಹೀಟ್ ಮಾಡಿದ್ರೆ ಸಾಕು, ಇದು ಡಿಕಂಪೋಸ್ ಆಗ್ಬಿಡ್ತವೆ. ಹಾಗಾಗಿ ಈ 0 ಮೇಲೆ ಯಾರು ಇರ್ತಾರೋ ಅವರಿಗೆ ರೆಡ್ಯೂಸಿಂಗ್ ಏಜೆಂಟ್ ಅವಶ್ಯಕತೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಎಲಿಂಗಮ್ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಇವತ್ತಿಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟು ಬೇಸಿಸ್ ಮೇಲೆ ನಾವು 4 ಎಕ್ಸ್ಟ್ರಾಕ್ಷನ್ಸ್ ನ ಮಾಡಬೇಕು. ಐರನ್ ಎಕ್ಸ್ಟ್ರಾಕ್ಟ್ ಹೆಂಗ್ ಮಾಡ್ತಾರೆ, ಕಾಪರು, ಜಿಂಕ್ ಮತ್ತೆ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ಸ್ ನೋಡಬೇಕು. ಅದ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ 3ನೇ ಸ್ಟೇಜ್ಗೆ ಹೋಗೋಣ, ರಿಫೈನಿಂಗು. ಅಲ್ಲಿ ತನಕ ಇದಿಷ್ಟನ್ನ ನೋಡ್ಕೊಂಡಿರಿ. ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.